ನಾನು ಮೊದಲು ರಾಜೇಂದ್ರ ಸರ್ ಇಂದಾನೆ ಶುರು ಮಾಡ್ತೀನಿ. ಸರ್, ಈ ಬಾರಿಯ ಚುನಾವಣೆ ನಾವಿಲ್ಲಿ ರಾಜ್ಯದ ಚುನಾವಣೆ 136 ಸೀಟು ಗ್ಯಾರಂಟಿ, ಬಹಳ ಗ್ಯಾರಂಟಿ ಕೊಟ್ಟು ಅದು ಅಭೂತಪೂರ್ವ ಗೆಲುವು. ಸಮೀಕ್ಷೆಗಳನ್ನು ಉಲ್ಟಾ ಮಾಡಿಬಿಡ್ತು ಇಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ. ಲೋಕಸಭೆ ಚುನಾವಣೆಗೆ ನಾನು ಹಾಗೇ ಆಗತ್ತೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಹಾಗಲ್ಲ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಇಲ್ಲಿವರೆಗಿನ ಮೋದಿಯವರ ವರ್ಚಸ್ ಮೇಲೇನೆ ಕಳೆದ ಬಾರಿಯೂ ಕೂಡ 2 ಬಾರಿ ಕೂಡ ಚುನಾವಣೆ ನಡೆದಿರೋದು ಬಿಜೆಪಿಗೆ ನೋಡಿದ್ರೆ. ಈ ಬಾರಿ ಕೂಡ ಮೋದಿಯವರ ವರ್ಚಸ್ ಇನ್ನೂ ಕೂಡ ಕಮ್ಮಿ ಆದಂಗೆ ಕಾಣಿಸಿಲ್ಲ ಎಲ್ಲೂ. ಈ ಸಮೀಕ್ಷೆಗಳು ಎಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು NDA ಹತ್ತನೇ ಕೈ ತೋರಿಸ್ತಾ ಇವೆ. ಮತ್ತೊಮ್ಮೆ ಈ ಬಾರಿ NDA ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ರಾಜ್ಯದ ಮಟ್ಟಿಗೆ ನಾವು ಮಾತಾಡೋದಾದ್ರೆ. ಹಾಗಾದ್ರೆ 136 ಸೀಟ್ ತೆಗೆದುಕೊಂಡ್ರೂ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗ್ತಾ ಇದೆಯಾ 4-5 ಸೀಟ್ ಪಡ್ಕೊಳ್ಳೋದು? ಇಲ್ಲ, ಲೋಕಸಭಾ ಚುನಾವಣೆಯ ಒಂದು ತಂತ್ರ ಮತ್ತು ವ್ಯೂಹನೇ ಬೇರೆ, ಮತ್ತು ವಿಧಾನಸಭೆಯ ಚುನಾವಣೆ ನಡೀತಕ್ಕಂಥ ಒಂದು ವಿಧಾನನೇ ಬೇರೆ. ನಾವು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶಗಳು ಮತ್ತು ವಿಧಾನಸಭೆಯ ಒಂದು ಚುನಾವಣೆಯ ಫಲಿತಾಂಶಗಳನ್ನು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಲೋಕಸಭೆ ಚುನಾವಣೆ ನಡೀತಕ್ಕಂಥದ್ದಾದರೂ ಯಾವುದರ ಒಂದು ಆಧಾರದ ಮೇರೆಗೆ ಅಂತ ನಾವು ನೋಡಬೇಕಾಗುತ್ತೆ. ಹೌದು, ಈಗ ಕೇಂದ್ರ ಸರ್ಕಾರ, ಬಲಿಷ್ಠ ಸರ್ಕಾರ, ವಿರೋಧ ಪಕ್ಷಗಳು, ಹೀಗೆ ಅದರ ಮೇಲೆ ಲೆಕ್ಕಾಚಾರಗಳು ನಡೆಯುತ್ತೆ. ಆದರೆ ಕೇವಲ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ಲೋಕಲ್ ಆಗಿ ಸ್ಥಳೀಯವಾದಂಥ ಅಂಶಗಳು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ. ಸಹಜವಾಗಿ ಈ ರೀತಿಯಾದಂಥ ಸಮೀಕ್ಷೆಗಳು ಈಗ ಆಸ್ ಆನ್ ನೌ ಏನಿದೆ ಅದನ್ನು ಫಾರ್ ಅನ್ ಔಟ್ಲುಕ್ ಕೆಲವೆಲ್ಲ ಅವರ ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಆಗ್ಲೇ ನೀವೇ ಹೇಳಿದ್ರಿ ತಲೆ ಕೆಳಗಾಗತ್ತೆ ಅಂತ. ಹೌದು, ತಲೆ ಕೆಳಗಾಗುವಂತಹ ಒಂದು ಸಂಭವಗಳು, ತಲೆ ಕೆಳಗಾದಂಥ ಒಂದು ಚುನಾವಣೆಗಳು ಈ ದೇಶದಲ್ಲಿ ಆಗಿದೆ. ಯಾಕೆಂತ ಹೇಳಿದ್ರೆ ಕೆಲವು ಅಂಡರ್ ಕರೆಂಟ್ಸ್ ಅಂತಕ್ಕಂಥದ್ದನ್ನು ನೀವು ಅಷ್ಟು ಬೇಗನೆ ಡಿಟೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಸಮೀಕ್ಷೆಗಳು, ಕೂಲ ಅನಾಲಿಟಿಕ್ಸ್, ಇದುವರೆಗೆ ಮಾಡಿರ್ತಕ್ಕಂಥ ಸ್ಯಾಂಪಲ್ಸ್ ಆಫ್ ಸ್ಯಾಂಪಲ್ಸ್. ಇವತ್ತು ಏನಾಗಿದೆ, ನಮ್ಮ ವಿಜ್ಞಾನ ಮತ್ತು ನಮ್ಮ ತಂತ್ರಜ್ಞಾನ, ಅದರಲ್ಲೂ ಕೂಡ ಮೀಡಿಯಾ ಮತ್ತು ಪ್ರೊಫೆಷನಲ್ ಆರ್ಗನೈಸೇಷನ್ಸ್ ಬಂದಿದೆ. ನಾನು ಸಮೀಕ್ಷೆಗಳನ್ನು ಔಟ್ರೇಟ್ ಆಗಿ ತಳ್ಳಿ ಹಾಕ್ತಾ ಇಲ್ಲ, ಆದರೆ ಎಲ್ಲ ಸಮೀಕ್ಷೆಗಳು ಎಲ್ಲ ಕಾಲಕ್ಕೂ ಖಚಿತ ಆಗೋದಿಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಎರಡನೇದಾಗಿ 1 ವರ್ಷದ ಹಿಂದೆ ನಡೆದಂತ ವಿಧಾನಸಭೆ ಚುನಾವಣೆ ಮತ್ತೆ ಆಡಳಿತಾರೂಢ ಪಕ್ಷ ಕರ್ನಾಟಕ ಅಂತ ನಾವು ತಗೊಂಡೋದಾದ್ರೆ 136 ಸೀಟ್ ಬಂದಾಗ ಅವರಿಗೆಲ್ಲೋ ಒಂದು ಕಡೆ ಒಂದು ಬಲ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗಾದ್ರೂ ಎಷ್ಟು ಸೀಟ್ ಬಂದಿತ್ತು? 1 ಬಂದಿತ್ತು. ಹೌದು. ಸೊ ಹೀಗಾಗಿ ಅವರಿಗೆ ಆ ಒಂದು ಶಕ್ತಿ, ಆ ಒಂದು ಸಂಪನ್ಮೂಲ, ಆ ಒಂದು ಬೆಂಬಲವನ್ನು ಆಧಾರವಾಗಿ ಇಟ್ಕೊಂಡು ಇನ್ನೊಂದಷ್ಟು ಸೀಟನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಹಾಗೇನೆ ಬಿಜೆಪಿ ಕೂಡ ಸೋ ಕಾನ್ಫಿಡೆಂಟ್ ಅಂತ ಹೇಳ್ಬಿಟ್ಟು ಇಲ್ಲ ಮೋದಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದಲೇ ಎಲ್ಲವೂ 28ಕ್ಕೆ 28 ಗೆಲ್ತೀವಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಕೆಲವು ಕಡೆ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರತಿಪಕ್ಷ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೆ ತಗೊಂಡಾಗ ಬಿಜೆಪಿಗೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ನಾವು ಗಮನಿಸಿದ್ದೇ. ಆದರೆ ಯಾಕೆಂತ ಹೇಳಿದ್ರೆ ಅಮಿತ್ ಶಾ ಅವರ ಒಂದು ಕಾರ್ಯತಂತ್ರವನ್ನು ನೀವು ಆಲೋಚನೆ ಮಾಡಿ. ಉತ್ತರ ಕರ್ನಾಟಕ ಮತ್ತೆ ಕರಾವಳಿಯಲ್ಲಿ ಬಿಜೆಪಿಯ ಭದ್ರಕೋಟೆಗಳು ಪರವಾಗಿಲ್ಲ. ಹೌದು. ಹಳೆ ಮೈಸೂರಿನಲ್ಲಿ ಬಿಜೆಪಿಗೆ ಕೆಲವು ಭದ್ರಕೋಟೆಗಳೇ ಇಲ್ಲ, ಎಕ್ಸೆಪ್ಟ್ ಬ್ಯಾಂಗ್ಳೂರ್ ಸೌತ್. ಹೌದು. ಹೀಗಾಗಿ ಅವರ ಕಾರ್ಯತಂತ್ರ, ರಣತಂತ್ರ ಯಾಕೆ ಅವರು JDS ಜೊತೆ ಅಲೈನ್ಸ್ ಮಾಡಿಕೊಂಡ್ರೆ ಇದಕ್ಕೋಸ್ಕರ. ಹೀಗಾಗಿ ಬಿಜೆಪಿ ಮತ್ತು JDS ಒಂದು ಮೈತ್ರಿ ಈ ಒಂದು ಘಟ್ಟದಲ್ಲಿ ಫಲಿಸುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಒಂದು ಮೈತ್ರಿ ಮಾಡಿಕೊಂಡಿದ್ದು ಬಿಜೆಪಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಆಗಿದ್ದೇನೋ, ಇದು ಈಗಿರ್ತಕ್ಕಂಥ ಒಂದು ಪ್ರಶ್ನೆ. ಒಂದು ವೇಳೆ ಬಿಜೆಪಿ ಮತ್ತು JDS ಮೈತ್ರಿ ಫಲಿಸಿದರೆ ಆಗ ಕಾಂಗ್ರೆಸ್ಸಿನ ಒಂದು ಜೀವಾಳ ಅಲುಗಾಡ್ತಾ ಇದೆ ಹಳೆ ಮೈಸೂರಿನಲ್ಲಿ ಅಂತ ನಾವು ಹೇಳಬೇಕಾಗುತ್ತೆ. ಇವೆಲ್ಲವೂ ಕೂಡ ನಾವು ಒಟ್ಟಾರೆ ನೋಡಿದಾಗ ಬಿಜೆಪಿ ಮತ್ತು JDS ಒಂದು ರಣತಂತ್ರ ಈ ಸಾರಿ ಹಳೆ ಮೈಸೂರಿನಲ್ಲಿ ಯಾವ ರೀತಿ ಪ್ರಯೋಗ ಬೀರುತ್ತೆ ಅಂತಕ್ಕಂಥದ್ದೇ ಈಗ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಓಕೆ, ಈ ಸಲ ಕೇಂದ್ರ ಬಿಂದು ಅಂತಂದ್ರೆ ಈ ಸಲ ಚುನಾವಣೆಯಲ್ಲಿ ಬಹಳ ಕೇಂದ್ರ ಬಿಂದು, ಬಹಳ ಇಂಪಾರ್ಟೆಂಟ್, ಎಲ್ರಿಗೂ ಕುತೂಹಲ ಇರೋದು ಹಳೆ ಮೈಸೂರು ಭಾಗ. ಅದರಲ್ಲೂ ಬಹಳ ಮುಖ್ಯವಾಗಿ ಹಾಸನ, ಮಂಡ್ಯ, ತುಮಕೂರು ಮತ್ತೆ ಕೋಲಾರ, ಈ 5 ಕ್ಷೇತ್ರಗಳ ಒಂದು ರಣರಂಗ ಯಾವ ರೀತಿ ಇರುತ್ತೆ ಅಂತ ನಾವು ಊಹೆ ಮಾಡೋಕ್ಕೂ ಸಾಧ್ಯ. ಬೆಂಗಳೂರು ಗ್ರಾಮಾಂತರ ಹಾಗೇನೆ ಮತದಾರರ ಪ್ರಮಾಣ ಈ 5 ಕ್ಷೇತ್ರದಲ್ಲಿ 80% 85% ಮತದಾನದ ಪ್ರಮಾಣ ಆಗಿದೆ. ನೀವು ತೆಗೆದು ನೋಡಿ, ಎಲ್ಲ ಚುನಾವಣೆಗಳಲ್ಲಿ ಕೂಡ ಈ 5 ಕ್ಷೇತ್ರಗಳಲ್ಲಾಗಿರ್ತಕ್ಕಂಥದ್ದು ಪರ್ಸೆಂಟೇಜ್ ಆಫ್ ಪೋಲಿಂಗ್ ಇದೆಯಲ್ಲ, ಇದು ಯಾರಿಗೆ ಕುತ್ತು ತರುತ್ತೆ, ಯಾರನ್ನು ರಾಜಕೀಯವಾಗಿ ಮುಳುಗಿಸುತ್ತೆ, ಯಾರನ್ನು ರಾಜಕೀಯವಾಗಿ ಮೇಲೆ ಎಬ್ಬಿಸುತ್ತೆ ಅಂತಕ್ಕಂಥದ್ದೇ ಈ ಸಾರಿಯ ಒಂದು ಕದನ ಕುತೂಹಲ ಅಂತ ನಾನು ಹೇಳ್ತೀನಿ.